ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸೆಕೆಂಡ್ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸೆಕೆಂಡ್ ಡೇ ಬಂದುಬಿಟ್ಟು ಇವತ್ತು ಕೆಲವೊಂದು ಪ್ಲೇಸಸ್ ವಿಸಿಟ್ ಇದೆ. ಬೆಳಗ್ಗೆ ಬೀಚ್ಗೆ ಹೋಗೋಣ ಅಂದ್ಕೊಂಡು ಹೋಮ್ ಸ್ಟೇ ಹತ್ರನೇ ಬೀಚ್ ಇತ್ತು. ಸೊ ಅಲ್ಲಿಗೆ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಫ್ರೆಶ್ ಅಪ್ ಆಗಿ ತಿಂಡಿ ತಿಂದು ಚೆಕ್ಔಟ್ ಏನಿಲ್ಲ, 2 ಡೇಸ್ 2 ನೈಟ್ಸ್ ಇದಿರುತ್ತೆ. 2 ನೈಟ್ಸು ಸ್ಟೇ ಇದೆ, ಹಾಗಾಗಿ ಚೆಕ್ಔಟ್ ಏನು ಮಾಡ್ತಾಯಿಲ್ಲ, ಲಗೇಜಸ್ ಎಲ್ಲ ಅಲ್ಲೇ ಬಿಟ್ಟು. ಸೊ ಮೊದಲು ಬೀಚ್ ಹತ್ರಕ್ಕೆ ಹೋಗೋಣ ಅಂತ. ಇದೆಲ್ಲ ಎಂಟೈರ್ ಹೋಮ್ ಸ್ಟೇ ವ್ಯೂ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಹೊರಗಡೆ ಆ್ಯಂಬಿಯನ್ಸ್ ಮಾತ್ರ ಕೂತ್ಕೊಳ್ಳೋದಕ್ಕೆ ಕೆಳಗಡೆ ಬೀಚ್ ಮರಳು ಬರುತ್ತಲ್ಲ, ಅದನ್ನೇ ತಂದು ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಅದ್ರ ಮೇಲೆ ಓಡಾಡೋದಕ್ಕೆ ಸಾಫ್ಟ್ ಅಂತ ಅನಿಸ್ತಾ ಇರುತ್ತೆ, ಏನೋ ಒಂಥರ ಚೆಂದ ಅನಿಸುತ್ತೆ. ಇನ್ನು ಅದ್ರ ಮೇಲೆ ಟೇಬಲು ಚೇರೆಲ್ಲ ಹಾಕಿ ತಿಂಡಿ ಊಟ ಎಲ್ಲ ಅಲ್ಲೇ ಮಾಡೋದು ಸಖತ್ತಾಗಿರುತ್ತೆ. ನೈಟ್ ವ್ಯೂ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಲೈಟಿಂಗ್ಸು, ಫೌಂಟೈನ್ದು ನೀರು ಎಲ್ಲನೂ ಇರುತ್ತೆ. ಇನ್ನು ಒಂದು ನಾಯಿನೂ ಸಾಕ್ಕೊಂಡಿದ್ರು, ಕ್ಯೂಟಾಗಿತ್ತು ಅದು ನೋಡೋದಕ್ಕೆ, ಏನು ಕಚ್ಚಲ್ಲ, ಆರಾಮಾಗಿ ಮಾತಾಡಿಸ್ಬೋದು ಅದನ್ನು. ಇನ್ನು ಬೆಳಗ್ಗೆ ಟೀ ಕುಡ್ಕೊಂಡು ಇಲ್ಲ ಕಾಫಿ ಕುಡ್ಕೊಂಡು ಸ್ವಲ್ಪ ಬೀಚಲ್ಲಿ ಆಟ ಆಡೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಸೊ ಅಲ್ಲಿಂದ ಫ್ರೆಶ್ ಅಪ್ ಆಗಿ ಮತ್ತು ಬೇರೆ ಬೇರೆ ಪ್ಲೇಸಸ್ಸು ಕವರ್ ಮಾಡೋದಿದೆ. ಹೊನ್ನಾವರ ಸ್ವಲ್ಪ ಸೈಟ್ ಸೀಯಿಂಗ್ಸ್ ಇದ್ದಾವೆ. ಅಪ್ಸರಕೊಂಡ ವಾಟರ್ ಫಾಲ್ಸ್ ಆಗಿರ್ಬೋದು, ಎಕೋ ಬೀಚು ಮತ್ತು ಶರಾವತಿ ಬೋಟ್ ರೈಡು. ಸೊ ಈ ಥರ ಬೇರೆ ಬೇರೆ ಪ್ಲೇಸಸ್ ಎಲ್ಲನೂ ಇದೆ. ಸೊ ಮೊದಲು ಇವಾಗ ಬೀಚ್ ಹತ್ರ ಹೋಗ್ಬಿಟ್ಟು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಬೀಚು, ಅಲ್ಲಿ ಹೋಗಿ ನೋಡ್ಕೊಂಡು ಬರೋಣ ಬನ್ನಿ. ಸೊ ಫ್ರೆಂಡ್ಸ್, ಈಗ ಇಲ್ಲೇ ಬೀಚು ಅಂದರೆ ನಾವು ಇರೋ ಹೋಮ್ ಸ್ಟೇಗೇ ಒಳ್ಳೆ ವೇವ್ ಸೌಂಡ್ ಎಲ್ಲ ಕೇಳಿಸುತ್ತೆ. ಅವರೆಲ್ಲ ಹೋಗಿದ್ದಾರೆ, ನಾನು ಪ್ರಕೃತಿ ಈಗ ಹೋಗ್ತಾ ಇದ್ದೀವಿ. ಅಪ್ಪ ಫುಲ್ ಹೆಂಗೆ ನಿದ್ದೆ ಬಂತು ಅಂದರೆ ಜರ್ನಿಗೆ ಕುತ್ಕೊಂಡಿದ್ದಕ್ಕೆ. ಅಪ್ಪ ಆಲ್ಮೋಸ್ಟ್ 2:30 ರಾತ್ರಿ, ಯಾವಾಗ ಸ್ಯಾಟರ್ಡೆ 2:30 ನಿನ್ನೆ 9:00ವರೆಗೂ ಜರ್ನಿನೇ ಇದೆ ವಿತ್ ಸೈಟ್ ಸೀಯಿಂಗ್ಸು. ಹೆಂಗಿರ್ಬೇಕಲ್ಲ ಡ್ರೈವರ್, ಹೆಂಗೆ ಅಂದರೆ ಸಖತ್ತಾಗಿ ಓಡಿದ್ರು ಗಾಡಿ ಡ್ರೈವರ್ ಮಾತ್ರ. ನಾವೆಲ್ಲ ನಮಗೆ ಇಂಥವ್ರನ್ನೇ ಸೇಫಾಗಿ ಕರ್ಕೊಂಡು ಹೋಗೋರನ್ನೇ ಗೊತ್ತು. ಸೊ ಸಖತ್ತಾಗಿ ಓಡಿದ್ರು ಗಾಡಿ, ಎಲ್ಲೂ ಏನೂ ಒಂಚೂರು ಏನೂ ಪ್ರಾಬ್ಲಮ್ ಆಗಲಿಲ್ಲ ಡ್ರೈವಿಂಗ್ ಇದರಲ್ಲಿ. ಸೊ ಇವಾಗ ಬೀಚ್ ಹತ್ರ ಹೋಗ್ತಾಯಿದ್ದೀವಿ ಬನ್ನಿ. ನೆನ್ನೆ ರಾತ್ರಿ ಹೋಗಿದ್ವಲ್ಲ, ಅದನ್ನೀಗ ತೋರಿಸ್ತೀನಿ. చూద్దాము ఉంటుందా లేదా చూద్దాం. దమ్మి నీళ్ళు వస్తాయి, ఇటు రానే రావు. వచ్చా ಸೊ ಇನ್ನು ಈ ಥರ ಅಲ್ಲಿಗೆ ಹೋದರೆ ನಾವು ಏನಾದರೂ ಒಂದು ಹೆಸರು ಬರೆಯೋದು ಅದೆಲ್ಲ ಬರಿತಾನೆ ಇರ್ತೀವಿ. ಇನ್ನು ನಮ್ಮ ಪ್ರವಾಸ ಅಂತಲೂ ಅದು ಬರೆದ್ಬಿಟ್ಟು ಬರ್ತಿದೆ. ಪ್ರತಿಯೊಂದು ಬೀಚ್ ಕಡೆ ಹೋದಾಗಲೂ ಅದು ಬರೆದ್ಬಿಟ್ಟು ಬರ್ತಿದೆ. ಒಂಥರ ಚೆನ್ನಾಗಿರುತ್ತೆ ಅದು. ಆ್ಯಂಡ್ ಏನೋ ಒಂಥರ ಖುಷಿ, ನಮ್ಮ ಪ್ರವಾಸ. ಸೊ ಏನೋ ಒಂಥರ ಹೆಮ್ಮೆ, ನಮ್ಮ ಪ್ರವಾಸ ಅನ್ನೋದೇ ನಮಗೊಂದು ಹೆಮ್ಮೆ ನಮಗೆ. ಸೊ ಯಾರಿಗೇ ಆಗಿರ್ಬೋದು, ಅವ್ರದ್ದೊಂದು ಓನ್ ಬಿಸ್ನೆಸ್ ಮಾಡೋವಾಗ ತುಂಬ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಚೆನ್ನಾಗೂ ಇರುತ್ತೆ ಇದು ನೋಡೋದಕ್ಕೆ. ಈ ಥರ ಯಾವುದೇ ಒಂದು ಹೆಸರು ಬರೆದಾಗ ಅದ್ರ ಮೇಲೆ ಅಲೆ ಹೋಗೋದು ತುಂಬ ಚೆನ್ನಾಗಿರುತ್ತೆ ನೋಡಿದಾಗ. ಇನ್ನು ಬೀಚ್ ನೋಡಿದಷ್ಟು ವಾಪಸ್ ಹೋಗೋಕ್ಕೆ ಮನಸ್ಸಾಗಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಕೆಲಸ ಅಲ್ವಾ, ನಾವು ಹೋಗಲೇಬೇಕು. ಪ್ರತಿಯೊಂದು ಪ್ಲೇಸಸ್ಸು ಇನ್ ಟೈಮ್ಗೆ ಫಾಲೋ ಮಾಡಬೇಕು. ನಾವು ಮೊದಲು ಇನ್ ಟೈಮ್ಗೆ ರೆಡಿ ಇದ್ದರೆ ಅವ್ರನ್ನೆಲ್ಲ ಹೊಡ್ಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನಾನಂತೂ ಅಷ್ಟೇ, ಕೆಲಸದಲ್ಲಿ ಮಾತ್ರ ತುಂಬ ಸ್ಟ್ರಿಕ್ಟು. ಇನ್ ಟೈಮ್ಗೆ ರೆಡಿ ಆಗಬೇಕು, ಇನ್ ಟೈಮ್ಗೆ ನಾನು ಮೊದಲು ರೆಡಿ ಇರಬೇಕು.
ಇನ್ನು ನೀರಲ್ಲಿ ಆಟ ಆಡೋದು, ಹೊರಗಡೆ ಬರೋದು ಸಕ್ಕದಾಗಿತ್ತು. ಕೆಲವೊಂದು ಫೋಟೋಶೂಟ್ಸ್ ಎಲ್ಲ ನಾನು ಮಾಡಿಸ್ಕೋತಾ ಇದ್ದೆ. ಇನ್ನು ಪ್ರಕುಲ್ವು ಒಂದು ಸ್ವಲ್ಪ ಸಿಂಗಲ್ಸು, ನನಗೊಂದು ಸ್ವಲ್ಪ ಶಾರ್ಟ್ಸಿಂಗೆಲ್ಲ ವೀಡಿಯೋಸ್ ಮಾಡಿಸ್ಕೋತಿದ್ದೆ. ಈಗ ಪ್ರಕುಲ್ ಅಂತೂ ಸ್ವಲ್ಪ ಎಕ್ಸ್ಪೋರ್ಟ್ ಆಗಿಬಿಟ್ಟಿದ್ದಾನೆ ಕ್ಯಾಮ್ರಾದಲ್ಲಿ ಮಾತ್ರ. ತುಂಬ ಚೆನ್ನಾಗಿ ಮಾಡಿಕೊಡ್ತಾನೆ, ಅಂದರೆ ಹೇಳ್ತಾ ಇರಬೇಕು ಹೀಗೆ ತೆಗಿ ಹಾಗೆ ತೆಗಿ ಅಂದರೆ ಅವನು ಇದನ್ನು ಮಾಡಿಕೊಡ್ತಾನೆ. ಸೊ ಮೊದಲೆಲ್ಲ ಹಿಂಗೆ ತೆಗಿಯೋಕ್ಕೆ ಬರ್ತಾ ಇರಲಿಲ್ಲ. ಆಮೇಲೆ ಅವನು ಪ್ರೊಫೆಷ್ನಲ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ದ. ಅಂದರೆ ಹೇಳ್ತಾ ಇರಬೇಕು, ಗೈಡ್ ಮಾಡಬೇಕು. ಇನ್ನು ಸನ್ರೈಸ್ ಆಗ್ತಾ ಆಯಿತು, ಅದೊಂದು ವ್ಯೂ ಕೂಡ ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ಇನ್ನು ಪ್ರಕುಲ್ ಅಂತೂ ಬಿದ್ದು ಉರುಳಾಡಿ ಫುಲ್ಲು ನಾವು ಏನು ತರ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಮನೆಗೆ. ಬೀಚಿಗೆ ಹೋದಾಗ ಮಾತ್ರ ಮರಳಂತೂ ತಂದೇ ತರ್ತೀವಿ. ಸೊ ಫ್ರೆಂಡ್ಸ್, ಫ್ರೆಶಪ್ ಆಗಿ ತಿಂಡಿ ತಿಂದು ಈಗ ಇಡ್ಲಿ ಮಾಡಿದರು. ಸಕ್ಕತ್ತಾಗಿದೆ. ಈ ಪಕ್ಕದಲ್ಲೇ ಬೀಚಿದೆ. ಬೀಚಿನ ಮನಸ್ಸೇ ಆಗ್ತಾಯಿಲ್ಲ ಬರೋದಕ್ಕೆ. ಸೊ ಈಗ ಬೇಗ ಬಂದು ಫ್ರೆಶಪ್ ಆಗಿ ತಿಂಡಿ ಹೊರಟಿದ್ದೀವಿ. ಇವತ್ತು ಹೊನ್ನಾವರ ಸೈಟ್ ಸೀಯಿಂಗು, ಜೊತೆಗೆ ಇವತ್ತು ಮುರುಡೇಶ್ವರ ಕವರ್ ಆಗುತ್ತೆ. ನಾಳೆ ಯಾಣ ಕೇವ್ಸು ಮತ್ತು ಗೋಕರ್ಣ ಇದೆಲ್ಲ ಕವರ್ ಆಗುತ್ತೆ. ಇವತ್ತು ನಿರ್ಜಾನ್ ಫೋರ್ಟು ಕವರ್ ಆಗುತ್ತೆ. ಸೊ ಫಸ್ಟ್ ಹೊನ್ನಾವರ, ಇವರೇನೋ ಸ್ಕೂಬಾ ಡೈವಿಂಗ್ ಮಾಡಬೇಕು ಅಂತ ಇದ್ದಾರೆ ಕಸ್ಟಮರ್ಸು. ಸೊ ಎಲ್ಲ ಇದು ಎಕ್ಸ್ಕ್ಲೂಡ್ ಆಗುತ್ತೆ. ಸ್ಕೂಬಾ ಡೈವಿಂಗ್ ಒಬ್ಬರಿಗೆ 3,000 ಏನೋ, ಬಟ್ ಅದು ಸ್ವಲ್ಪ ಒಂದು 3-4 ಅವರ್ಸ್, ಒಂದು 5 ಅವರ್ಸ್ ಆದರೂ ಬೇಕು ಅದು ಪ್ರೊಸೀಜರ್ ಇದೆಲ್ಲ ಆಗೋದಕ್ಕೆ. ಸೊ ಅಷ್ಟೊತ್ತಿಗೆ ಮುರುಡೇಶ್ವರ ಟೆಂಪಲ್ ವಿಸಿಟ್ ನಾವು ಮಾಡಿಕೊಂಡು, ಈಗ 2 ಬೀಚ್ ಇದೆಯಲ್ಲ ಹೊನ್ನಾವರದಲ್ಲಿ, ಅಲ್ಲೆಲ್ಲ ಮುಗಿಸ್ಕೊಂಡು ಶರಾವತಿ ಬೋಟ್ ರೈಡ್ಗೆ ಒಂದು 4:15 ಹೋಗೋಣ ಅಂತ, 4 ಗಂಟೆಗೆ. ಮತ್ತು ಮ್ಯಾಂಗ್ರೋವ್ ಫಾರೆಸ್ಟು ಅಲ್ಲೇ ಇದೆ. ಸೊ ಇವತ್ತಿಷ್ಟು ಕವರ್ ಆಗುತ್ತೆ. ಬಟ್ ಇವತ್ತು ಚಿಲ್ ಮಾಡೋಣ ವೀಡಿಯೋಸಲ್ಲಿ. ಇನ್ನು ವೀಕೆಂಡ್ ಅಲ್ವಾ, ಇದು ಹೆಂಗೆ ಅಂದರೆ 24, 25, 26 ಲಾಂಗೆಸ್ಟ್ ವೀಕೆಂಡ್ ಆಯಿತು. ರಿಪಬ್ಲಿಕ್ ಡೇ ಮತ್ತು ವೀಕೆಂಡ್ ಕೂಡ ಬಂತು, ಸ್ಯಾಟರ್ಡೆ ಸಂಡೇ. ತುಂಬ ಜನ ಮ್ಯಾಂಗ್ರೋವ್ ಫಾರೆಸ್ಟಲ್ಲಿ. ಸೊ ಮ್ಯಾಂಗ್ರೋವ್ ಫಾರೆಸ್ಟಿಗೆ ನೀವು ಖಂಡಿತ ಬರಲೇಬೇಕು ಹೊನ್ನಾವರಿಗೆ ಬಂದಾಗ. ಅದು ವುಡನ್ ಬ್ರಿಡ್ಜ್ ಥರ ಇರುತ್ತೆ, ಅದ್ರ ಮೇಲೆ ನಡೆಯೋದೇ ಒಂಥರ ಅಡ್ವೆಂಚರ್ ಆಗಿರುತ್ತೆ. ಜೊತೆಗೆ ಮ್ಯಾಂಗ್ರೋವ್ಸ್ ರೂಟ್ಸ್ ನೀವು ನೋಡ್ಬೋದು. ಈ ಥರದ್ದು ಎಲ್ಲ ಕಡೆ ನಾವು ನೋಡೋಕ್ಕಾಗಲ್ಲ, ಕೆಲವೊಂದು ಪ್ಲೇಸಲ್ಲಿ ಮಾತ್ರ ಈ ಥರ ಮ್ಯಾಂಗ್ರೋವ್ಸ್ನ ನೋಡ್ತೀವಿ. ಅದಕ್ಕೆ ಇದು ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಫೇಮಸ್ ಆಗಿದೆ. ಆ್ಯಂಡ್ ಇದು ನೋಡಿ, ಅದು ಓಡಾಡೋದಕ್ಕೆ ಒಂಥರ ವುಡನ್ ಬ್ರಿಡ್ಜು, ತುಂಬ ಚೆನ್ನಾಗಿದೆ ಅದು. ಬೇರೆ ಏನಿಲ್ಲ ಕ್ಯಾಮ್ರಾ ಹುಷಾರು, ಸೈಡಿಗೆ ಹೋದಕ್ಕೆ ಹುಷಾರಾಗಿ ಕಾಲು చూసుకో, ಎತ್ತಿ ಕಾಲು ನೋಡಿ ಸ್ಲಿಪ್ಪರ್ಸ್.
ಹಿಡ್ಕೊಳ್ಳಲ್ಲ, ಹಿಡ್ಕ ಎಲ್ಲೆಲ್ಲ ಹೋಗ್ತೈತೆ. ನನ್ನ ಮಗನ ನಿಶ್ಚಯ. ಇನ್ನು ಅಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ ಮುಗಿಸ್ಕೊಂಡು ಅದ್ರ ಆಪೋಸಿಟ್ ಎಕೋ ಬೀಚ್ ಇದೆ. ಇಲ್ಲಿ ನಾವು ಆಲ್ಮೋಸ್ಟ್ 1 hour ಟೈಮ್ ಕೊಟ್ಟಿದ್ವಿ. ಇಲ್ಲೂ ಕೂಡ ಅವರೆಲ್ಲ ಆಟ ಆಡಿಕೊಂಡು ಬಂದರು. ನಾವು ಜಾಸ್ತಿ ಹೆಂಗಂದರೆ ಕಡಿಮೆ ಟೈಮ್ಸು ಕೊಡೋಲ್ಲ ಮತ್ತು ಜಾಸ್ತಿ ಟೈಮಿಗ್ಸು ಕೊಡೋಲ್ಲ, ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಸೊ ಆ ರೀತಿ ಒಂದು ಟೈಮ್ ಕೊಟ್ಟು ಎಲ್ಲ ಪಿಕಪ್ ಮಾಡ್ತೀವಿ. ಸೊ ಇದಾಗಿದ್ದ ತಕ್ಷಣ ಫುಲ್ಲು ಹೊಟ್ಟೆ ಹಸಿತಾಯಿತು. ಸೊ ಹೋಟೆಲಿಗೆ ಕರ್ಕೊಂಡು ಬಂದ್ವಿ. ನಮ್ಮದು ಮೀಲ್ ಪ್ಲ್ಯಾನ್ ಇರುತ್ತೆ, ಒಬ್ಬೊಬ್ಬರು ಎಕ್ಸ್ಕ್ಲೂಡ್ ಮಾಡಿ ಅಂತಾರೆ, ಒಬ್ಬೊಬ್ರು ಇನ್ಕ್ಲೂಡ್ ಮಾಡಿ ಅಂತಾರೆ. ಸೊ ನಮ್ಮದೇ ಪ್ಯಾಕೇಜ್ ಇದ್ದಾಗ ಮೀಲ್ ಪ್ಲ್ಯಾನ್ ಇರುತ್ತೆ, ಬೆಳಗ್ಗೆ ತಿಂಡಿಗಿದೆ, ಮಧ್ಯಾಹ್ನ ಊಟಕ್ಕಿದೆ, ಡಿನ್ನರ್ಗೂ ಇದೆ ಅಂದ್ಬಿಟ್ಟು. ಸೊ ಇವರೆಲ್ಲ ಇನ್ಕ್ಲೂಡೇ ಮಾಡಿ ಅಂದಿದ್ರು. ಸೊ ಊಟ ಮಾಡಿಕೊಂಡು ಸೌತ್ ಮೀಲ್ಸ್ ಆರ್ಡ್ರ್ ಮಾಡಿದ್ವಿ. ಊಟ ಮಾಡಿಕೊಂಡು ಅಲ್ಲಿಂದ ಸೀದಾ ಇನ್ನು ಮುರುಡೇಶ್ವರಕ್ಕೆ ಹೋದ್ವಿ. ಆ ಮುರುಡೇಶ್ವರದಲ್ಲಿ ಆವತ್ತೇ ಉತ್ಸವ ಇತ್ತಾ, ಈ ವೀಕೆಂಡ್ ಬೇರೆ ಇತ್ತಾ, ತುಂಬ ಜನ ರಶ್ಶು. 2 ಕಿಲೋಮೀಟರ್ಸಿಂದನೇ ಪಾರ್ಕಿಂಗ್ ಇತ್ತು. ಸೊ ಹಂಗಾಗಿ ನಾವು ನಡೆಯೋದಾದರೆ ನಡೆಯೋಣ, ಅಲ್ಲಿವರೆಗೂ ಗಾಡಿ ಹೋಗಲ್ಲ ಅಂದಿದ್ದಕ್ಕೆ ಸರಿ ಅವರೇ ಬೇಡ ಅಂತ ಅಂದರು ದರ್ಶನಕ್ಕೆ. ಹಂಗಾಗಿ ನಾವೇನು ಹೋಗಲಿಲ್ಲ. ಬಟ್ ನಾವು ಆದರೂ ಒಂದು ಮಾತು ಹೇಳ್ತೀವಿ, ಹೋಗೋಣ ಬೇಕಿದ್ರೆ ನಡ್ಕೊಂಡು ಅಂದ್ಬಿಟ್ಟು. ಅವ್ರ ಮಕ್ಕಳೆಲ್ಲ ಇದೆಲ್ಲ ನಡೆಯೋಕ್ಕಾಗಲ್ಲ ಅಂದ್ಬಿಟ್ಟು ಸರಿ ಅಲ್ಲಿವರೆಗೂ ಹೋಗ್ಬಿಟ್ಟು ಇನ್ನು ಬೇರೆ ಕಡೆ ಈಗ ಅಪ್ಸರಕೊಂಡ ವಾಟರ್ಫಾಲ್ಸ್ಗೆ ಹೋಗ್ತಾಯಿದ್ವಿ. ಇದು ಸೀಸನ್ ಅಲ್ಲ ಇವಾಗ ವಾಟರ್ಫಾಲ್ಸ್ಗೆ, ಅದು ಏನೇ ಇದ್ರೂ ಒಂದು ಮಳೆಗಾಲದಲ್ಲಿ ಚೆನ್ನಾಗಿ ವಾಟರ್ಫಾಲ್ ಇದಾಗ್ತಾ ಇರುತ್ತೆ. ಬಟ್ ಆದರೂ ಜನ ಮಾತ್ರ ಅದಕ್ಕೆ ಅದರಲ್ಲೇ ಸ್ನಾನ ಮಾಡಿಕೊಂಡು ಅದರಲ್ಲೇ ಇದ್ದರು. ಸ್ವಲ್ಪ ಕಮ್ಮಿ ಇತ್ತು ವಾಟರ್ಫಾಲ್ಸ್, ಈಗ ಸೀಸನ್ ಅಲ್ಲ ಅಲ್ವಾ, ಹಾಗಾಗಿ. ಇನ್ನು ಅಪ್ಸರಕೊಂಡ ವಾಟರ್ಫಾಲ್ಸ್ ಪಕ್ಕದಲ್ಲೇ ಒಂದು ವ್ಯೂ ಪಾಯಿಂಟ್ ಇದೆ. ಸೊ ಅಲ್ಲಿಂದ ಅಪ್ಸರಕೊಂಡ ಬೀಚ್ ಕಾಣಿಸುತ್ತೆ, ವ್ಯೂ ಮಾತ್ರ ಮಸ್ತ್ ಇರುತ್ತೆ. ನಾನು ಒಂದು ಸಲ ತೋರಿಸ್ತೀನಿ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ಒಂದು ಸ್ವಲ್ಪ ಇಳಿಬೇಕು ಅಪ್ಸರಕೊಂಡ ವಾಟರ್ಫಾಲ್ಸ್ ಏನಿದೆ, ಒಂದು ಸ್ವಲ್ಪ ಮೆಟ್ಲು ಥರ ಇದೆ, ಅಲ್ಲೆಲ್ಲ ಇಳಿದು ಸೊ ನೋಡಬೇಕು. ಇದಕ್ಕೂ ವಾಟರ್ಫಾಲ್ಸ್ ಕಮ್ಮಿ ಇದ್ರೂ ತುಂಬ ಜನ ಬಂದಿದ್ದರು. ಹಂಗಂಗೆ ಸ್ವಿಮ್ ಮಾಡ್ತಾಯಿದ್ರು. ನೀರೆಲ್ಲ ಸ್ವಲ್ಪ ಗಲೀಜಾಗೋಗ್ಬಿಟ್ಟಿತ್ತು. ಇನ್ನು ನೀರಂತೂ ಅದೆಷ್ಟು ಬಾಟ್ಲು ನೀರು ಕುಡಿತಿದ್ವೋ ನಮಗೆ ಗೊತ್ತಿಲ್ಲ, ಅಷ್ಟು ಬಾಟ್ಲು ನೀರು ಕುಡಿತಾಯಿದ್ವಿ ನಾವಂತೂ. ಸರಿ, ಇನ್ನು ಇವಾಗ ಇಲ್ಲಿ ಈ ಥರ ಮೆಟ್ಲು ಇಳ್ಕೊಂಡು ಹೋಗಬೇಕು. ಇನ್ನು ಹೊರಟಿದ್ದೀವಿ ಇಲ್ಲಿಂದ. ಸೊ ಸ್ವಲ್ಪನೇ ನೀರು ಇದ್ದಿದ್ದು, ಜಾಸ್ತಿ ಏನಿರಲಿಲ್ಲ ನೋಡಿ. ಆದ್ರೂ ಒಂದು ಸ್ವಲ್ಪ ಜನ ಎಲ್ಲ ಅಲ್ಲಿ ಬಿದ್ದು ಉಳಾಡ್ತಾಯಿದ್ರು ನೋಡಿ. ವಾಟರ್ಫಾಲ್ಸಲ್ಲಿ ಅಷ್ಟೊಂದು ನೀರೇನಿರಲಿಲ್ಲ, ಸ್ವಲ್ಪನೇ ಇದ್ದಿದ್ದು. ಸರಿ ಅಂದ್ಬಿಟ್ಟು ಇನ್ನು ಸ್ವಲ್ಪ ಗಲೀಜೆಲ್ಲ ಆಗೋಗಿತ್ತು ನೀರೆಲ್ಲ. ಇಲ್ಲೊಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಫೋಟೋ ತೆಕ್ಕೊಳ್ಳೋರೆಲ್ಲ ಫೋಟೋಸ್ ತೆಕ್ಕೊಂಡು ಸೊ ಇಲ್ಲಿಂದ ಹೋದ್ವಿ. ನಾನು ವ್ಯೂ ಹೇಳಿದ್ನಲ್ಲ ಅಪ್ಸರಕೊಂಡ ವಾಟರ್ಫಾಲ್ಸ್ ಪಕ್ಕನೇ, ಅಲ್ಲೇ ಸೈಡಲ್ಲೇ ಒಂದು ವ್ಯೂ ಇದೆ. ಮೇಲತ್ತಿ ಸ್ವಲ್ಪ ಸೈಡ್ ಪಕ್ಕದಲ್ಲೇ ಒಂದು ವ್ಯೂ ಇರುತ್ತೆ ಅದು. ಸೊ ನೋಡೋಣ ಬನ್ನಿ, ಸಕ್ಕದಾಗಿರುತ್ತೆ. ಅಲ್ಲಿಂದ ಬೀಚ್ ಕೂಡ ಕಾಣಿಸುತ್ತೆ. ಅಲ್ಲ ಇವನು ಫೋಟೋಗೆ ಬೇಗ ಫೋಟೋ ಬನ್ರಿ ಬನ್ರಿ ಬನ್ರಿ. ಚೆನ್ನಾಗಿ ಬಾಬು ಹುಷಾರು.
ಇನ್ನು ಸೀದಾ ಅಲ್ಲಿ ಮುಗಿಸ್ಕೊಂಡು ಶರಾವತಿ ಬೋಟ್ ರೈಟಿಗೆ ಬಂದ್ವಿ. ಸೊ ಇಲ್ಲಿ ನಮಗೆ ಕಾಂಟ್ಯಾಕ್ಟ್ ಇದ್ದಾರೆ. ಸೊ ನಾವು ಡೈರೆಕ್ಟಾಗಿ ಹೋದರೆ ಪರ್ ಪರ್ಸನ್ ಅಂತ ಅವ್ರು ಜಾಸ್ತಿನೇ ಚಾರ್ಜ್ ಮಾಡ್ತಾರೆ. ಬಟ್ ನಮಗೆ ಕಾಂಟ್ಯಾಕ್ಟ್ ಇರೋದ್ರಿಂದ ಸೊ ನಮ್ಗೆ ಗೊತ್ತಲ್ಲ, ಕಡಿಮೆ ಮಾಡಿಸ್ಕೊಡ್ತೀವಿ ಎಲ್ಲ ಕಡೆ, ನಮ್ಮ ಕೆಲಸನೇ ಅದು. ಇನ್ನು ಹೋಗ್ತಿದ್ವಿ, ನಾನು ನೋಡಿದ್ದೆ ಇದ್ರ ಹಿಂದೆನೇ ಒಂದು ಸಲ, ಇದು ಸೆಕೆಂಡ್ ಟೈಮ್ ನಾನು ನೋಡ್ತಿರೋದು. ಇದೊಂದು 50-55 ಮಿನಿಟ್ಸ್ ರೌಂಡ್ ಮಾಡ್ತಾರೆ, ರೌಂಡ್ ಓಡಿಸ್ತಾರೆ. ನಾವು ಸನ್ಸೆಟ್ ಟೈಮ್ಗೆ ಹೋದ್ವಿ ಒಂದು 4:30-5 ಗಂಟೆಗೆ. ತುಂಬ ಚೆನ್ನಾಗಿತ್ತು, ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು. ಶರಾವತಿ ಬೋಟ್ ರೈಡ್ ಅಂದರೆ ಈ ನೀರಲ್ಲಿ ಬೋಟ್ ರೈಡ್ ಯಾರಿಗೆ ಇಷ್ಟ ಇರಲ್ಲ ಅಲ್ವಾ. ಕೆಲವೊಬ್ಬರೆಲ್ಲ ವೆಡ್ಡಿಂಗ್ ಫೋಟೋ ಶೂಟ್ಸ್ ಎಲ್ಲ ಮಾಡಿಸ್ತಾಯಿದ್ರು. ಕೆಲವರು ಅಂದರೆ ಇವಾಗ ವೀಕೆಂಡ್ ಅಲ್ವಾ, ತುಂಬ ಜನ ಬಂದುಬಿಟ್ಟಿದ್ರು. ಬೋಟ್ಗಳು ಹಾಗೆ ತುಂಬ ರಶ್ಶು, ಸಿಗ್ತಾನೆ ಇರಲಿಲ್ಲ ಗೊತ್ತಾ. ನಾನು ಇದನ್ನು ಒಂದು ವೀಕಿಂದನೇ ಬುಕ್ ಮಾಡ್ಕೊಂಡಿದ್ದೆ, ನನಗೆ ಬೇಕೇ ಬೇಕು. ಸೊ ಕಸ್ಟಮರ್ಸ್ ಇಳಿದ ತಕ್ಷಣ ಬೋಟ್ ರೆಡಿ ಇತ್ತು, ಆಗ ನಾನು ಮಾತಾಡಿದ್ದೆ. ಅಂಥ ಬ್ಯುಸಿ ಶೆಡ್ಯೂಲಲ್ಲೂ ಸೊ ಬನ್ನಿ, ಎಷ್ಟೊಂದು ಜನ ಬಂದಿದ್ರು, ಎಷ್ಟೊಂದು ಬೋಟ್ಗಳು ಹೋಗ್ತಾನೆ ಇದ್ವು. ಇನ್ನು ಪ್ರಕುಲ್ ಬಂದರೆ ಸಾಕು, ಅವನು ಆ ಜಾಗ ಬಿಟ್ಟು ಹೋಗಲ್ಲ. ಅವ್ನು ಲಾಸ್ಟ್ ಟೈಮ್ ನಾವು ಪರ್ಸ್ನಲಿ ಬಂದಾಗಲೂ ಅಲ್ಲೇ ಕೂತ್ಕೊಂಡಿದ್ದ. ಇನ್ನು ಇವತ್ತು ಅಲ್ಲೇ ಕೂತ್ಕೊಂಡು ಭಯ ಇಲ್ಲ ಅವನಿಗೆ, ಎಂಜಾಯ್ ಮಾಡ್ತಿರ್ತಾನೆ ಅಲ್ಲಿ ಕೂತ್ಕೊಂಡು ಆರಾಮಾಗಿ. ಸೊ ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ಇದ್ದೇ ಇರುತ್ತಲ್ವ. ಇನ್ನು ಇವರು ಕಸ್ಟಮರ್ಸ್ ಕೂಡ ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು. ನೀರಂದ್ರೆ ಒಂಥರ ಖುಷಿ ಅಲ್ವಾ.
ಫ್ರೆಂಡ್ಸ್ ನೋಡಿದ್ರಲ್ಲ, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಎಷ್ಟೊಂದು ಸೈಟ್ ಸೀಯಿಂಗ್ ನೋಡಿದ್ರಿ ನೀವು ನಮ್ಮ ಜೊತೆಗೆ ನಿಮ್ಮನ್ನು ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲ ಕಡೆ ಟ್ರಿಪ್ಪಿಗೆ, ನಾನು ಎಲ್ಲೆಲ್ಲಿ ಹೋಗ್ತೀನಿ ಅಂತ. ಸೊ ಈಗ ಬ್ಯಾಕ್ ಟು ಹೋಮ್ ಸ್ಟೇಗೆ ಹೋಗಿ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎಲ್ಲ ಜೊತೆ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಇರೋದಷ್ಟೇ. ಸೊ ಹೊರಟಿದ್ದೀವಿ. ಇನ್ನು ಹೋಗೋವಾಗ ಟಿಲಿ ಲೇಸರು, ಸ್ಮೋಕು, ಲೈಟ್ಸು ಎಲ್ಲ ಹಾಕಿದ್ರು. ತುಂಬ ಚೆನ್ನಾಗಿತ್ತು, ಜಿಗಿ ಅಂತ ಇತ್ತು. ಸೊ ಹೋಮ್ ಸ್ಟೇಗೆ ಬಂದ್ವಿ. ಬ್ಯಾಕ್ ಟು ಹೋಮ್ ಸ್ಟೇ. ಫೈರ್ ಕ್ಯಾಂಪ್ ಒಂದು ಸ್ವಲ್ಪ ಹಾಕಿದ್ರು. ಊಟನೂ ಮಸ್ತಾಗಿತ್ತು. ಇವತ್ತಿನ ಬ್ಲಾಗ್ ಇಷ್ಟೇ. ನಾಳೆ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀರಿ, ಅದು ಕೂಡ ಸೂಪರಾಗಿದೆ. ಸ್ಟೇ ಟ್ಯೂನ್ ನಯನ ವ್ಲಾಗ್ಸ್. ಮತ್ತೆ ಸಿಗೋಣ. ಬೈ ಬೈ, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.